ಚುನಾವಣಾ ಮತ ಎಣಿಕೆಗೆ ಅಂತ ತಿಳಿಸ್ತಾ ನೀವು ಹೇಳ್ತಾ ಇದ್ರಿ, ಕುತೂಹಲ ಇದೆ ಕರ್ನಾಟಕದ 28 ಕ್ಷೇತ್ರಗಳು ಏನಾಗುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ಕ್ವಿಕ್ ಆಗಿ ನೋಡ್ಕೊಂಬ. ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಕಮಾಲ್ ಫಿಕ್ಸ್. ಕೇಸರಿಗೆ ಜೈ ಎಂದ ಪಿಮಾರ್ಕ್ ಮ್ಯಾಟ್ರಿಸ್ ಸಮೀಕ್ಷೆ. ಕಾಂಗ್ರೆಸ್ ಕೈ ಹಿಡಿಯದ ಪಂಚ ಗ್ಯಾರಂಟಿ. ಕರ್ನಾಟಕದಲ್ಲಿ ಈ ಬಾರಿ ಮತದಾರ ಯಾರಿಗೆ ಜೈ ಅಂತಾನೆ, ಯಾರಿಗೆ ಕೈ ಕೊಡ್ತಾನೆ ಅನ್ನೋ ಜನರ ನಾಡಿ ಮಿಡಿತವನ್ನ ಪಿಮಾರ್ಕ್ ಮತ್ತು ಮ್ಯಾಟ್ರಿಸ್ ಸಮೀಕ್ಷೆ ತಿಳಿಸಿದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಪಿಮಾರ್ಕ್ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ಗೆ 22 ಸ್ಥಾನವನ್ನ ನೀಡಿದ್ರೆ, ಆಡಳಿತಾರೂಢ ಕಾಂಗ್ರೆಸ್ಗೆ 6 ಸ್ಥಾನವನ್ನ ನೀಡಿದೆ. ಇನ್ನು ಮ್ಯಾಟ್ರಿಸ್ ನೀಡಿದ ಸಮೀಕ್ಷೆಯು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತಿದೆ. ಬಿಜೆಪಿ ಪಕ್ಷವು 48.4% ಪಡೆದಿದ್ದು, ಈ ಪೈಕಿ 18ರಿಂದ 20 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಪಕ್ಷವು 42.2% ಮತ ಪಡೆಯುವ ಮೂಲಕ 5ರಿಂದ 8 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಇನ್ನು ಎನ್ಡಿಎ ಮೈತ್ರಿ ಪಡೆಯಾದ ಜೆಡಿಎಸ್ 3ರಿಂದ 6% ಪಡೆದು 1ರಿಂದ 3 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಪಿಮಾರ್ಕ್ ಕೊಟ್ಟ ಸಮೀಕ್ಷೆಯಲ್ಲಿ ಯಾರಿಗೆ ಸೋಲು ಗೆಲುವು? ಇನ್ನು ಪಿಮಾರ್ಕ್ ಕೊಟ್ಟ ಮತಗಟ್ಟೆ ಸಮೀಕ್ಷೆ ವರದಿ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ ಗೊತ್ತಾ? ಚಿಕ್ಕೋಡಿ ಕ್ಷೇತ್ರ ಅಣ್ಣಾ ಸಾಹೇಬ್ ಜೊಲ್ಲೆ, ಬೆಳಗಾವಿ ಜಗದೀಶ್ ಶೆಟ್ಟರ್, ಬಾಗಲಕೋಟೆ ಪಿಸಿ ಗದ್ದಿಗೌಡರ್, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿ, ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ಬೀದರ್ನಲ್ಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಾಗರ್ ಖಂಡ್ರೆ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವತ್ತೂರ್, ಬಳ್ಳಾರಿಯಲ್ಲಿ ಶ್ರೀರಾಮುಲು, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಧಾರವಾಡ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ್, ಶಿವಮೊಗ್ಗ ಬಿವೈ ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ, ಹಾಸನ ಪ್ರಜ್ವಲ್ ರೇವಣ್ಣ, ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ, ಚಿತ್ರದುರ್ಗ ಬಿಎನ್ ಚಂದ್ರಪ್ಪ, ತುಮಕೂರು ಮುದ್ದಹನುಮೇಗೌಡ, ಮಂಡ್ಯ ಎಚ್ಡಿ ಕುಮಾರಸ್ವಾಮಿ, ಮೈಸೂರು ಯದುವೀರ್ ಒಡೆಯರ್, ಚಾಮರಾಜನಗರ ಸುನಿಲ್ ಬೋಸ್, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ, ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲುವು ಸಾಧಿಸಲಿದ್ದಾರೆ ಎನ್ನುತ್ತಿದೆ ಸಮೀಕ್ಷೆ. ಎಕ್ಸಿಟ್ ಪೋಲ್ ನಂಬಲ್ಲ, ಡಬಲ್ ಡಿಜಿಟ್ ದಾಟುತ್ತೇವೆ. ಇನ್ನು ಎಕ್ಸಿಟ್ ಪೋಲ್ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಎಕ್ಸಿಟ್ ಪೋಲ್ ನಂಬಲ್ಲ ಎಂದಿದ್ದಾರೆ. ನೋಡಿ, ಒಂದ್ ಕಡೆ ಲೋಕಸಭಾದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಆದ್ರೆ ರಿಪಬ್ಲಿಕ್ ಕ್ವಿಕ್ ಆಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ, ಯಾರು ಕಾಂಗ್ರೆಸ್ ಅಭ್ಯರ್ಥಿ, ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಆ ಕುರಿತ ಕ್ವಿಕ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಇಂದು ಯಾರ ಕೊರಳಿಗೆ ವಿಜಯಮಾಲೆ? ಎಲೆಕ್ಷನ್ ಕಣದ ಕೇಸರಿ ಕಲಿಗಳು ಯಾರ್ಯಾರು? ಇವತ್ತು ಎಲೆಕ್ಷನ್ ರಿಸಲ್ಟ್ ಹೊರಬೀಳಲಿದೆ. ಘಟಾನುಘಟಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಮೊದಲಿಗೆ ನರೇಂದ್ರ ಮೋದಿ ವಾರಣಾಸಿ ಕ್ಷೇತ್ರ, ಸ್ಮೃತಿ ಇರಾನಿ ಅಮೇಥಿ ಕ್ಷೇತ್ರ, ರಾಜನಾಥ್ ಸಿಂಗ್ ಲಕ್ನೋನಿಂದ ಸ್ಪರ್ಧಿಸಿದ್ದು ಇವತ್ತು ಇವರ ಭವಿಷ್ಯ ನಿರ್ಧಾರವಾಗುತ್ತೆ. ಇನ್ನು ಗಾಂಧಿನಗರದಿಂದ ಅಮಿತ್ ಶಾ, ಕೋಟಾದಿಂದ ಓಂ ಬಿರ್ಲಾ, ಮನ್ಸುಖ್ ಮಾಂಡವೀಯ ಪೋರ್ಬಂದರ್ನಿಂದ ಕಣದಲ್ಲಿದ್ದಾರೆ. ಇನ್ನು ಉಳಿದಂತೆ ನೋಡೋದಾದ್ರೆ ಕಿರಣ್ ರಿಜಿಜು ಅರುಣಾಚಲ ಪಶ್ಚಿಮ, ನಿತಿನ್ ಗಡ್ಕರಿ ನಾಗಪುರದಿಂದ,
ಜ್ಯೋತಿರಾದಿತ್ಯ ಸಿಂಧಿಯಾ ಗುನಾ ಕ್ಷೇತ್ರದಿಂದ, ರಾಜೀವ್ ಚಂದ್ರಶೇಖರ್ ಕೇರಳದ ತಿರುವನಂತಪುರಂ, ನಟಿ ಹೇಮಮಾಲಿನಿ ಮಥುರಾ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ. ಇನ್ನು ಉದ್ಯಮಿ ನವೀನ್ ಜಿಂದಾಲ್ ಕುರುಕ್ಷೇತ್ರ, ಕರ್ನಾಟಕದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಮಾಧವಿ ಲತಾ ಹೈದರಾಬಾದ್, ಕೆ ಅಣ್ಣಾಮಲೈ ತಮಿಳುನಾಡಿನ ಕೊಯಮತ್ತೂರು, ನಟಿ ಕಂಗನಾ ರಣಾವತ್ ಮಂಡಿಯಿಂದ, ಅಭಿಜಿತ್ ಗಂಗೋಪಾಧ್ಯಾಯ್ ತುಮ್ಲು ಕ್ಷೇತ್ರದಿಂದ ಕಣದಲ್ಲಿದ್ರೆ, ಇದೇ ಮೊದಲ ಬಾರಿಗೆ ಯದುವೀರ್ ಒಡೆಯರ್ ಮೈಸೂರು ಕೊಡಗು ಕ್ಷೇತ್ರದಿಂದ ತಮ್ಮ ಲಕ್ ಪರೀಕ್ಷೆಗೆ ಇಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲರ ಭವಿಷ್ಯ ನಿರ್ಧಾರವಾಗಲಿದ್ದು, ಸರ್ವೆ ಪ್ರಕಾರ ಇವರು ಗೆಲ್ಲೋ ಚಾನ್ಸ್ ದುಪ್ಪಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.